ಒಡನಾಡಿಯವರು ಈ ಆರೋಪಿ ಜೊತೆಯಲ್ಲಿ ಹೊಂದಾಣಿಕೆ ಆಗ್ಬಿಟ್ಟಿದ್ದಾರೆ ಅನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತವೆ. ಇದ್ರ ಬಗ್ಗೆ ಅವ್ರಿಗೇನು ಮಾಡೋಕ್ಕಾಗುತ್ತೆ? ಲುಚ್ಚ ಮನಸ್ಸುಗಳು ಮಾತಾಡ್ತಾ ಇರ್ತವೆ. ನಾವು ಮನುಷ್ಯತ್ವದಲ್ಲಿ ಮನುಷ್ಯತ್ವಕ್ಕೋಸ್ಕರ ಬದುಕ್ತಿರುವಂಥ ನಮ್ಮ ಜೀವನ ಯಾವತ್ತೂ ಹಾಳು ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾವುದೇ ರೀತಿಯಾಗಿ ನಾವು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಬರುವಂತಹ ಪ್ರಶ್ನೆಯೇ ಇಲ್ಲ. ನಮ್ಮಲ್ಲಿ ಇದು ಮೊದಲನೆಯ ಒಂದು ಕೇಸೇನಲ್ಲ. 34 ವರ್ಷ ನಾವು ಕೆಲಸ ಮಾಡಿರುವಂತಹ ಒಂದು ಇತಿಹಾಸ ಇದೆ. ಇದನ್ನು ವಿಚಲಿತಗೊಳಿಸಲಿಕ್ಕೆ ಸಾವಿರಾರು ಜನ ಪ್ರಯತ್ನ ಪಟ್ಟಿರ್ತಾರೆ. ಇಂಥದಕ್ಕೆಲ್ಲ ಕೇರ್ ಮಾಡಲ್ಲ. ಏನು ಅಂದರೆ ಅರ್ಥ ಏನು? ನಮ್ಮನ್ನು ಕೊಂಡ್ಕೊಂಡ್ಬಿಡ್ತಾರೆ. ಅವೆಲ್ಲ ನಡೆದಿರೋ ಕೆಲಸ, ಭಯ ಬೀಳಿಸೋಕ್ಕೂ ಆಗದಿರುವಂಥ ಕೆಲಸ. ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯಮಾಡಿ. ಸಾಧ್ಯ ಆದರೆ ಮನುಷ್ಯತ್ವದ ದಾರಿಯಲ್ಲಿ ಒಡನಾಡಿಯ ಜೊತೆಯಲ್ಲಿ ನಡೀರಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಮಹೇಶ್ ಶೆಟ್ಟಿ ಅಂತವರ ಹೋರಾಟಗಾರನೆಲ್ಲ ಜೊತೆಗೂಡಿಸ್ಕೊಂಡು ಮುಂದಿನ ನಡೆ ಒಡನಾಡಿಯೋದು ಹೇಗೆ ಇರ್ತದೆ? ನಾವೆಲ್ಲರೂ ಕೂಡ ಹೋರಾಟದ ದಾರಿಯಲ್ಲೇ ಇರುವವರು. ಕೆಲವರ ದಾರಿಗಳು ಬೇರೆ ಇದ್ದಾವೆ, ಕೆಲವರ ಮಾತುಕತೆಗಳು ಬೇರೆ ಇರ್ತವೆ. ಆದರೆ ಸ್ಪಂದನೆ ಇದೆ, ಗೌರವ ಇದೆ. ಯಾರು ಬಿಟ್ಕೊಡಲ್ಲ. ದಾರಿ ಬೇರೆ ಆದರೂ ಗುರಿ ಒಂದೇ ಇದೆ. ಗುರಿ ಏನು? ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂಥದ್ದು. ಸೌಜನ್ಯಳ ಮುಖೇನ ನಾಡಿನ ಅಷ್ಟು ಅತ್ಯಾಚಾರಕ್ಕೊಳಪಟ್ಟಂತಹ ಜೀವಗಳು ಯಾವುದು ಇದ್ದಾವೆ ಅವ್ರಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸನ್ನು ಕೊಡಿಸುವಂಥದ್ದು ಅಷ್ಟೇ. ಇಲ್ಲಿ ಏನು ಬೇರೆ ಅಜೆಂಡಾಗಳೇನು ಇಲ್ಲ ನಮಗೆ. ನಾವು ಯಾಕೆ ನಮ್ಮನ್ನ ನಾವೇ ಬೇಯಿಸ್ಕೋತಾ ಇದ್ದೀವಿ ಹೇಳಿ? ಅದೊಂದು ಜನರಿಗೆ ನ್ಯಾಯದಲ್ಲಿ ಒಂದು ನಂಬಿಕೆ ಬರಬೇಕು, ಅವರ ನಂಬಿಕೆಗಳು ಜೀವಂತವಾಗಿರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಬಿಟ್ಟರೆ ನಾವು ಯಾವುದೇ ರೀತಿಯಾದಂಥ ರಾಜಕೀಯ ಆಸಕ್ತಿ ಇರುವಂಥವ್ರಲ್ಲ, ಅಥವಾ ಯಾವುದೋ ಒಂದು ಸ್ಥಾನಮಾನಕ್ಕೆ ಅಪಾಪಿಸುವಂಥವ್ರಲ್ಲ, ಅಥವಾ ಇನ್ನೆಲ್ಲಗೋ ಒಂದು ಕಡೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಮ್ಮ ಒಂದು ಜೀವನವೇ ಹೀಗಿದೆ. ಭಯ ಬೀಳುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೇನೆ, ಕಾನೂನನ್ನಷ್ಟೇ ಮಾತಾಡ್ತೇನೆ, ಕಾನೂನನ್ನು ಗೌರವಿಸ್ತೇನೆ. ಕಾನೂನಿನ ಇತಿಮಿತಿ ಒಳಗಡೆನೆ ನಾವೆಲ್ಲವನ್ನೂ ಕೇಳ್ತಾ ಇದ್ದೇವೆ. ಸರ್ಕಾರಕ್ಕೆ ಆಗದೇ ಇರುವಂಥ ವಿಚಾರವನ್ನು ನಾನಿವತ್ತು ಕೇಳ್ತಾ ಇಲ್ಲ. ಸರ್ಕಾರ ನನಗಾಗಲ್ಲ ಇದು ಅಂತ ಹೇಳ್ಬಿಟ್ಟು ಓಪನಾಗಿ ಹೇಳಲಿ ನೋಡೋಣ. ಖಂಡಿತವಾಗ್ಲೂ ಆಗಲೇಬೇಕು. ಇಲ್ಲದಿದ್ದರೆ ನಮ್ಮ ನೆಲದ ಹೆಣ್ಣು ಮಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಲಿಲ್ಲ ಅಂತಂದರೆ ನಮ್ಗೆ ಯಾಕೆ ಸರ್ಕಾರ ಹೇಳಿ? ನಾವೇನು ಮಹಾರಾಷ್ಟ್ರದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಮ್ಮ ಕರ್ನಾಟಕ ಸರ್ಕಾರವನ್ನು ಕೇಳ್ತಿಲ್ಲ. ನಮ್ಮ ನೆಲದ ತಳಮಟ್ಟದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ ಅವರ ತಾಯಿಯ ಒಡಲಿನ ಉರಿಯನ್ನು ಆರಿಸಿ ಅಂತ ನಾನು ಕೇಳ್ತಾ ಇರುವಂಥದ್ದು. ಈ ಕೆಲಸವನ್ನು ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ಮಾಡಲೇಬೇಕು ಅಂತ ಹೇಳುವಂಥದ್ದು ನನ್ನ ಸಾತ್ವಿಕವಾದಂತಹ ಒಂದು ಒತ್ತಾಯ. ಇದು ಇದನ್ನು ಕೇಳುವ ಜವಾಬ್ದಾರಿಯೂ ನಂದೇ ಆಗಿದೆ. ಸರ್, ಇಲ್ಲಿ ಸೌಜನ್ಯಗೆ ನ್ಯಾಯ, ಸಂತೋಷ್ ರಾವ್ಗೆ ನ್ಯಾಯ ಮತ್ತು ನಾರಾಯಣ ಸಾಫಲ್ಯ ಪ್ರಕರಣದಲ್ಲಿ ನ್ಯಾಯ, ಈ ನ್ಯಾಯವನ್ನು ಒದಗಿಸಿ ಕೊಡುವುದಕ್ಕೆ ಹೋರಾಟ ಮಾಡುವವರಲ್ಲೇ ನ್ಯಾಯಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಹಿತಾಸಕ್ತಿಗಳು ಹೆಚ್ಚಾಗಿ ಅಡ್ಕೊಂಡ್ಬಿಟ್ಟಿದ್ದಾವೆ ಅನ್ನುವ ಒಡಕು ಮಾತುಗಳು ಕೂಡ ಕೇಳಿಬರ್ತವೆ, ಆರೋಪಗಳು. ಏನು ಮಾಡಲಿಕ್ಕಾಗುತ್ತೆ? ಈ ಥರದ ಒಡಕು ಮಾತುಗಳು ಬರ್ತವೆ, ಆರೋಪಗಳು ಬರ್ತವೆ. ಆದರೆ ನಾವು ಒಂದೇ ಒಂದು ಆಶಿಸುವಂಥದ್ದು, ಇವತ್ತೇನಾದರೂ ಒಳ್ಳೆಯ ತೀರ್ಮಾನ ಬಂದಿದ್ದರೆ ಸಂಭ್ರಮಿಸುವವರಲ್ಲಿ ಅಗ್ರವಾಗ ಸ್ಥಾನದಲ್ಲಿ ನಿಲ್ಲುವಂಥವ್ರು ನಾನೇ. ನಮ್ಮ ಸೌಜನ್ಯಳಿಗೆ ನ್ಯಾಯ ಸಿಗ್ತದಲ್ಲ ಅಂತ ಹೇಳೋ ಕಾರಣಕ್ಕೆ ನಾನು ಇವತ್ತಿಗೂ ಕೂಡ ಹೇಳ್ತಾ ಇರುವಂಥದ್ದು, ನಮ್ಮ ಅಜೆಂಡಾಗಳನ್ನ ನಾವು ಬಿಟ್ಬಿಡ್ಬೇಕು, ನಮ್ಮ ಧ್ವಜಗಳನ್ನ ಕೆಳಗಡೆ ಇಳಿಸ್ಬೇಕು. ನಮ್ಮದು ಏನಾದರೂ ಆಗಿರಲಿ ಬದಿಗಿಡಿ, ನಾವು ಒಗ್ಗಟ್ಟಾಗಿ ಸೌಜನ್ಯಳಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂಥ ಕೇಳಿಸುವಂಥದ್ದು ಆಗಬೇಕು. ನಾರಾಯಣ ಸಾಫಲ್ಯನ ಕೇಸ್ನಲ್ಲಿ ನಾವೆಲ್ಲ ಸುಮಾರಷ್ಟು ಹೋಮ್ವರ್ಕ್ ಮಾಡಿದ್ದೀವಿ. ಕೊನೆಗೆ ನಾರಾಯಣ ಸಾಫಲ್ಯನ ಮಗ ನಮ್ಮ ಕೈಗೆ ಸಿಗ್ತಿಲ್ಲ. ನಾನು ಏನು ಮಾಡಲಿಕ್ಕಾಗುತ್ತೆ? ಯಾಕೆಂತ ಅದನ್ನ ಕೇಳಬೇಕಾಗಿರುವಂಥದ್ದು ಗಣೇಶ್ ಸಾಫಲ್ಯ, ನಾರಾಯಣ ಸಾಫಲ್ಯನ ಮಗ. ಅವ್ನು ಬರ್ತಾ ಇಲ್ಲ, ಅವ್ನು ಸಿಗ್ತಾ ಇಲ್ಲ ಅಂತಂದಾಗ ನಾವು ಇನ್ನು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಈ ಥರದ ಒಂದು ಪರಿಸ್ಥಿತಿ ಆಗಬಾರ್ದು. ಸೌಜನ್ಯಳ ಪ್ರಕರಣದಲ್ಲಿ ಅವರ ತಾಯಿ ತಂದೆ ಎಲ್ಲ ಖಂಡಿತವಾಗಲೂ ನಿಂತೇ ಅಂತೇಳುವಂತಹ ಒಂದು ನಂಬಿಕೆ ನಂದಲ್ಲಿ. ಈಗ ಅವ್ರ ತಂದೆ ತಾಯಿ ಎಲ್ಲ ಬಂದರೆ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ
ಹೋಗುವಂಥ ಚಾನ್ಸಸ್ಗಳು ಹೇಗಿದೆ, ಹೋರಾಟ ಮುಂದುವರಿಸೋ ಚಾನ್ಸಸ್ಗಳು ಹೇಗಿದೆ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯವಾದಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೇನೆ. ಅವ್ರು ಖಂಡಿತವಾಗ್ಲೂ ಕೆಲಸ ಮಾಡೇ ಪಡ್ತಾರೆ, ಪ್ರೊವೈಡೆಡ್ ನಮ್ಮ ಸಂತ್ರಸ್ತರ ಕುಟುಂಬ ನಮ್ಮ ಜೊತೇಲಿ ನಿಂತ್ಕೋಬೇಕಂತ. ಸಂತ್ರಸ್ತರ ಕುಟುಂಬವೇ ನನ್ನ ಜೊತೇಲಿ ನಿಂತಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಕುಸುಮಾವತಿಯವರಾಗಲಿ, ಚಂದಪ್ಪ ಗೌಡ ಆಗಲಿ, ಅವ್ರ ಮನೆಯವರಾಗಲಿ, ಅಥವಾ ಅಲ್ಲಿಯ ಹೋರಾಟಗಾರರು ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ನಾವು ಏನಾದ್ರು ಮಾಡಲಿಕ್ಕೆ ಸಿದ್ಧ ಆಗ್ತೀವಿ, ಮಾಡ್ಬೋದು. ಇದು ನಾವೇನು ಉಳಿದಿದ್ದು ಮಾಡಲಿಕ್ಕೆ ಇದೇ ನಮ್ಮ ವೈಯಕ್ತಿಕ ವಿಚಾರ ಏನಲ್ಲ, ಇದೊಂದು ಸಾಮಾಜಿಕ ವಿಚಾರ. ಸಂತ್ರಸ್ತರ ಕಡೆಯವರು ಜೊತೇಲಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಅಂದರೆ ಸೌಜನ್ಯ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮಟ್ಟಿಲು ಹತ್ತೋದಕ್ಕೂ ಕೂಡ ಒನಾಡಿ ಸಿದ್ಧವಾಗಿದೆ ಅಂತನಾ? ಖಂಡಿತವಾಗ್ಲೂ ಈಗಾಗಲೇ ಹೋಗಿದ್ದೀವಿ, 2-3 ಪ್ರಕರಣದಲ್ಲಿ ಹೋಗಿದ್ದೇವೆ. ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ನಮಗೆ ಆ ನಂಬಿಕೆ ಇದೆ. ನಾವು ಯಾವ ರೀತಿ ಕೇಳ್ತೇವೆ, ಏನನ್ನು ಕೇಳ್ತೇವೆ, ಎಲ್ಲಿ ಕೇಳ್ತೇವೆ ಅಂತ ಹೇಳೋದು ಮುಖ್ಯ ಆಗ್ತದೆ. ಅದು ಖಂಡಿತವಾಗ್ಲೂ ನನಗೆ ನಂಬಿಕೆ. ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಇದನ್ನು ಅರ್ಥ ಮಾಡ್ಕೊಂಡಿರುವಂಥದ್ದು. ಕಾನೂನಿನ ವಿಚಾರಗಳು ಇಷ್ಟು ವರ್ಷಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ದಾರಿಗಳಿದ್ದಾವೆ, ವಿಚಲಿತ ಆಗುವ ಪ್ರಶ್ನೆಯೇ ಇಲ್ಲ. ಒಂದು ಆದೇಶದಿಂದ ಅಥವಾ ಒಂದು ಜಡ್ಜ್ಮೆಂಟಿಂದ ನಾವು ಕುಗ್ಗುವಂಥದ್ದಾಗಲ್ಲ. ಮತ್ತೊಂದು ಸಲ ಹೇಳ್ತೀನಿ, ಅವರ ಬಾವಿಯಲ್ಲಿ ನೀರಿಲ್ಲ ಅಷ್ಟೇ, ಬೇರೆ ಬಾವಿಗಳಲ್ಲಿ ನೀರಿರುತ್ತೆ, ನಾವು ಹುಡುಕೇ ಹುಡುಕಿ. ಸೌಜನ್ಯ ಪ್ರಕರಣದಿಂದ ಹಿಂದಕ್ಕೆ ಹೆಜ್ಜೆ ಇಳಿಯೋ ಪ್ರಶ್ನೆ ಒಡನಾಡಿಗೆ ಇಲ್ಲ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದು ಶತಸಿದ್ಧವಾದಂಥ ಮಾತನ್ನು ನಾನು ಹೇಳ್ತಾ ಇರುವಂಥದ್ದು. ಇದು ಅವತ್ತು ನಾವು ಕೊಟ್ಟಂತಹ ಮಾತು ಇವತ್ತಿಗೂ ಬದ್ಧ, ನಾಳೆಗೂ ಕೂಡ ಸಿದ್ಧ. ನ್ಯಾಯ ಒದಗಿಸೋದಕ್ಕಾಗಿ ಬೇರೆ ಬೇರೆ ಮಾರ್ಗಗಳು, ಕಾನೂನು ಮಾರ್ಗಗಳಿದೆ, ಅದೆಲ್ಲ ತುಳಿಯುತ್ತೆ. ಕಾನೂನಾತ್ಮಕವಾದಂಥ ಸಂವಿಧಾನಾತ್ಮಕವಾದ ಮಾರ್ಗಗಳು ಯಾವುದೆಲ್ಲ ಇದ್ದಾವೋ ಅವೆಲ್ಲವನ್ನು ಕೂಡ ನಾವು ತುಳಿತೇವೆ. ಅದು ಖಂಡಿತವಾಗ್ಲೂ ಜಯ ತಂದೆ ಇಡುತ್ತೆ ಅಂತ ಹೇಳುವಂಥದ್ದು ನಂಬಿಕೆ. ಬೇರೆ ಹೋರಾಟಗಾರರನ್ನು ಒಗ್ಗೂಡಿಸ್ಕೊಂಡು ಮುಂದೆ ಸಾಗುತ್ತೆ. ಎಲ್ಲ ಹೋರಾಟಗಾರರನ್ನು ಮುಂದಕ್ಕೆ ತರ್ತೀವಿ ನಾವು ಅವ್ರ ಹಿಂದೆ ಇರೋದಾದರೂ ಆಗಲಿ, ಹೋರಾಟಗಾರನ ಮುಂದಕ್ಕೆ ಬಿಡ್ತೀವಿ. ಹೋರಾಟಗಾರರು ಕೂಡ ಕೇಳುವ ರೀತಿಯಲ್ಲೇ ಕೇಳಬೇಕು ಅಂತ ಹೇಳೋದು ನನ್ನ ಮನವಿ ಇದೆ. ಏನೇನೋ ಮಾತಾಡಿದ್ರೆ ಏನೂ ಸಿಗಲ್ಲ ಅಂತ ಹೇಳೋದಕ್ಕೂ ಇದು ಉದಾಹರಣೆ ಆಗುತ್ತೆ. ಏನೇನೋ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾವು ಕೇಳುವಂಥದ್ದು ಸಂವಿಧಾನಾತ್ಮಕವಾಗಿರಬೇಕು, ಕಾನೂನಾತ್ಮಕವಾಗಿರಬೇಕು. ಆಮೇಲೆ ಜನ ಎಲ್ಲರೂ ಕೂಡ ಹೌದು ಅನ್ನುವಂಥ ರೀತಿಯಲ್ಲೇ ನಾವು ಕೇಳಬೇಕು. ಯಾವುದೇ ರಾಜಿ ಮತ್ತು ಹೊಂದಾಣಿಕೆಯ ಸಂಬಂಧ ಇಲ್ಲವೇ ಇಲ್ಲ. 100% ಇಲ್ಲ ಸರ್. ಅದರಲ್ಲಿ ಏನು ನಮಗೇನು ಡೌಟ್ ಇಲ್ಲ. ಜನರಿಗಿದ್ದರೆ ಇದ್ಕೊಳ್ಳಿ, ನಮಗೆ ನಾವು ವಿರುದ್ಧವಾಗಿ ನಾವು ಇರಲ್ಲ, ಜೀವಿಸಲ್ಲ ಅಂತ ಅಪಪ್ರಚಾರಕ್ಕೆ ಕಿವಿಗೊಡದೇ ನಿಮ್ಮ ಹೋರಾಟ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ಇದೇನು ಮೊದಲನೇದಲ್ಲ. ನಾವು ಅಪಪ್ರಚಾರಗಳ ಮಧ್ಯೆ ಬದುಕ್ತಾ ಬಂದಂಥವ್ರು ನಾವು. ಜನರು ನಮ್ಮ ಜೊತೆಲಿ ಒಳ್ಳೆ ಜನ ಇದ್ದಾರೆ. ಕೆಲವು ಕಿಡಿಗೇಡಿಗಳು ಏನೇನೋ ಮಾತಾಡ್ತಾ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡುವಂಥದ್ದು ಯಾರೂ ಕೂಡ ಮಾಡಬಾರ್ದು. ನಾನು ಅಂತಲ್ಲ, ಯಾರೂ ಮಾಡಬಾರ್ದು. ನಾವು ರಾಜಮಾರ್ಗದಲ್ಲಿ ನಡೀತಿರ್ಬೇಕಾದ್ರೆ ಯಾವುದನ್ನು ಕೂಡ ಯೋಚನೆ ಮಾಡೋಂಗಿಲ್ಲ. ತೀರ್ಪಿನ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ಬಂದರೆ ನೀವು ಅವ್ರ ಜೊತೆಯಾಗಿ ಸಾಗ್ತೀರಿ ಮುಂದಕ್ಕೆ. 100% ಶತಸಿದ್ಧವಾದಂಥದ್ದು. ಸಂಬಂಧಪಟ್ಟವರು ಪ್ರತಿ ದಿವಸ ನಮ್ಮ ಸಂಸ್ಥೆಗೆ ನೋವನ್ನು ಉಂಡಂಥ ಜನ ಬರ್ತಾನೆ ಇರ್ತಾರೆ. ಅವರ ಜೊತೆಯಲ್ಲಿ ನಾವು ನಿಲ್ತಾ ಇದ್ದೀವಿ. ಅದು ಏನಾದರೂ ಆಗಲಿ ಅವ್ರ ಜೊತೆ ನಿಲ್ತಾ ಇದ್ದೀವಿ. ಅದೇ ರೀತಿಯಾಗಿ